ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ. ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ನಮಸ್ಕಾರ. ಅದಣ್ಣ ಅಶೋಕ್ ಕಳಿಸಿದ್ರಣ್ಣ. ಹೌದಣ್ಣ 2020 BS4 ಅಣ್ಣ ಅದು. ಓಕೆ ಮಾಡ್ಲ ಎಷ್ಟಣ್ಣ? 20 ಅಣ್ಣ. ಇದು ಓನರ್ ಅಣ್ಣ? ಸಿಂಗಲ್ ಓನರ್ ಅಣ್ಣ ಅದು. ಈಗ ತಗೊಂಡವ್ರು 2ನೇ ಓನರ್ ಆಗ್ತಾರಣ್ಣ? ತಗೊಂಡವ್ರು 2ನೇ ಓನರ್ ಅಣ್ಣ. ರನ್ನಿಂಗ್ ಎಷ್ಟಾಯ್ತು ಅಣ್ಣ ಗಾಡಿ? ಅಣ್ಣ 1,10,000 ಆಗಿತ್ತು ಅಣ್ಣ ರನ್ನಿಂಗ್. ಇದು ಅಶೋಕ್ ಲೇಲ್ಯಾಂಡ್ ಅಲ್ಲಿ ಯಾವ್ದಣ್ಣ? ದೋಸ್ತ್ ಪ್ಲಸ್ ಯಾವ್ದು ಗಾಡಿ? ಇಲ್ಲ ಅಣ್ಣ, ದೋಸ್ತ್ 4 ವೋಲ್ಟ್ ಅಣ್ಣ ಅದು. ದೋಸ್ತ್ 5 ವೋಲ್ಟ್ ಇಲ್ಲ, 4 ವೋಲ್ಟ್ ಅದು. ಪವರ್ ಸ್ಟೇರಿಂಗ್ ಬರ್ತಾನ ಗಾಡಿ? ಪವರ್ ಸ್ಟೇರಿಂಗ್ ಅಣ್ಣ. ಓಕೆ, ಟೈರ್ ಎಷ್ಟು ಪರ್ಸೆಂಟ್ ಇದೆ? 4 ಅಣ್ಣ. 4 ಟೈರ್ ಅಣ್ಣ, ಒಂದ್ 60% ಅದಾವ ಅಣ್ಣ. 60% ಇದೆ ಅಣ್ಣ. 4 ಟೈರ್. ಗಾಡಿ ಒಳಗೆ ಏನ್ ₹1 ಇದು ಇಲ್ಲ. ಆಯಿಲ್ ಚೇಂಜ್ ಮಾಡ್ಕೋಬೇಕು, ಹೊಡಿಬೇಕು ಎಲ್ಲ. ಹಿಂದೆ ತೊಟ್ಟಿಗೆ ಅಣ್ಣ ಡಾಕ್ಯುಮೆಂಟ್ಸ್, ಲೋನ್ ಆಪ್ಷನ್ ಹೆಂಗಂದ್ರೆ ಇನ್ಶೂರೆನ್ಸ್ ಸ್ವಲ್ಪ ಐಡಿ ಕಮ್ಮಿ ಇದೆ ಅಣ್ಣ ಅದು. ಈಗ ಡಾಕ್ಯುಮೆಂಟ್ಸ್ ಅದೇ ಅಣ್ಣ, ಲಾಪ್ಸ್ ಆಗ್ಯದ? ಇಲ್ಲ ಅಣ್ಣ, ಇನ್ಶೂರೆನ್ಸ್ ಈಗ 2 ತಿಂಗಳ ಐತಣ್ಣ ಬರೀ. ಈಗ ಪ್ರೆಸ್ ಹೊಸದ್ ಕಟ್ಕೊಡಿ ಅಂದ್ರೆ ಹೊಸದ್ ಕಟ್ಕೊಡ್ತೀನಿ ಅಣ್ಣ. ಇನ್ಶೂರೆನ್ಸ್ ಪಾಸಿಂಗ್ ಇದೆ? ಯಾಕಂದ್ರೆ ಪಾಸಿಂಗ್ ಇನ್ನು 1 ವರ್ಷ ಮೇಲೆ ಐತಣ್ಣ. 1 ವರ್ಷ ಮೇಲೆ ಇದೆನಾ? ಓಕೆ ಓಕೆ ಅಣ್ಣ. ಇದು ಎಲ್ಲಿ ಬರ್ತಾನೆ ಲಕ್ಷಣ? ಇಲ್ಲ, ಗದಗ್ನಲ್ಲಿ ಐತಿ ಅಣ್ಣ ಗಾಡಿ ಅದು. ಹೌದಣ್ಣ. ನೀವು ಡೀಲರ್ ಅಣ್ಣ, ಓನರ್ ಅಣ್ಣ? ಇಲ್ಲ ಅಣ್ಣ, ನಾವು ಮೆಕ್ಯಾನಿಕ್. ನಮ್ ಕಡೆ ಗಾಡಿ ಎಲ್ಲ ಸೇಲ್ ಮಾಡೋ ಇರ್ತಾವಲ್ಲ ಅಣ್ಣ, ನಮ್ ಕಸ್ಟಮರ್ದ ಗಾಡಿ ಅದು. ಹೌದಣ್ಣ. ಅದಕ್ಕೆ ಹೇಳಿದ್ದ. ಐತಣ್ಣ? ಲೋನ್ ಆಪ್ಷನ್ ಐತಣ್ಣ. 5.5 ಲಕ್ಷ ಲೋನ್ ಆಗತ್ತಣ್ಣ ಗಾಡಿ ಮೇಲೆ. ಇದು ಗಾಡಿ ರೀಪೇಂಟ್ ಆಗಿದೆ ಅಣ್ಣ ಗಾಡಿ? ಅಣ್ಣ ಹಿಂದೆ ತೊಟ್ಟಿ ಅಷ್ಟೇ ರೀಪೇಂಟ್ ಆಗಿದ್ದು. ಹಿಂದ ಅದೇ ತೊಟ್ಟಿ? ಕ್ಯಾಬಿನ್ ಒರಿಜಿನಲ್ ಇದೆ ಅಣ್ಣ. ಯಾರು ಬಂದು ಚೆಕ್ ಮಾಡಿದ್ರು ಅದಕ್ಕೇನ್ ತೊಂದ್ರೆ ಇಲ್ಲ ಅಣ್ಣ. ಏನ್ ಹೇಳ್ತಾರ ಗಾಡಿಗೆ ರೇಟ್? ಅಣ್ಣ ಲೋನ್ ಆಪ್ಷನ್ ಅಂದ್ರೆ ಒಂದು 6 ಅಂತೀವಿ ಅಣ್ಣ. ಒಂದ್ 6 ಲಕ್ಷ ಅಂತೀವಿ ಅಣ್ಣ. ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕಣ್ಣ? ಒಂದ್ 5.80 ಹೇಳ್ತೀವಿ ಅಣ್ಣ. ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಅಣ್ಣ. BS4 ಅಣ್ಣ ಅದು. ಗಾಡಿ ಬಂದಿದೆ ಈಗ ಶೋರೂಮ್ ನಲ್ಲಿ, ಗಾಡಿ ಇಲ್ಲ. BS6 ಅಲ್ಲ ಅದು. ಕ್ಯಾಶ್ ಅಣ್ಣ ಗಾಡಿ? 5.80? 5.80 ಅಂತೀವಿ ಅಣ್ಣ. ಕ್ಯಾಶ್ ಒಳಗೂ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀನಿ ಅಣ್ಣ. ನಿಮ್ ಚಾನೆಲ್ ಇಂತ್ರ ಬಂದ್ರೆ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಕೊಡೋಣ ಅಣ್ಣ. ಓಕೆ ಓಕೆ ಅಣ್ಣ, ಅಪ್ಡೇಟ್ ಮಾಡ್ತೀವಿ ಅಣ್ಣ. ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ